ಲೋಕಸಭಾ ಟಿಕೆಟ್ ಅನೌನ್ಸ್ ಆದ ಬೆನ್ನಿಗೆ ಬಿಎಸ್ ಯಡಿಯೂರಪ್ಪ ಮತ್ತವರ ಕುಟುಂಬದ ಬಗ್ಗೆ ಕೆಲ ಬಿಜೆಪಿ ನಾಯಕರು ಸ್ವಜನ ಪಕ್ಷಪಾತದ ಮತ್ತು ಕುಟುಂಬ ರಾಜಕಾರಣದ ಆರೋಪವನ್ನು ಮಾಡಿದರು. ಈ ವಿಚಾರಕ್ಕೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆಯನ್ನ ಅಥವಾ ತಿರುಗೇಟನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಈ ಹಿಂದೆ ವರುಣಾ ಕ್ಷೇತ್ರದಿಂದ ನನಗೆ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳಿತ್ತು, ಆದರೆ ಹೈಕಮಾಂಡ್ ಟಿಕೆಟ್ ಕೊಡಲಿಲ್ಲ. ಆ ನಿರ್ಧಾರವನ್ನು ನಾನು ಒಪ್ಕೊಂಡಿದ್ದೆ. ಆನಂತರ ನನಗೆ ವಿಧಾನ ಪರಿಷತ್ನಲ್ಲೂ ಕೂಡ ಅವಕಾಶ ಕೊಡ್ತಾರೆ ಅಂತ ನಿರೀಕ್ಷೆ ಇತ್ತು, ಅದನ್ನೂ ಮಾಡಲಿಲ್ಲ. ಸೊ ಈಗ ರಾಜ್ಯಾಧ್ಯಕ್ಷನಾಗಿದ್ದೀನಿ. ಈ ಹಿಂದೆ 2 ಬಾರಿ ನನಗೆ ಸಿಕ್ಕ ಅವಕಾಶವನ್ನು ಕೂಡ ನಾನು ಅಥವಾ ಆ ಸಿಕ್ಕ ಅವಕಾಶ ಕೊನೆ ಕ್ಷಣದಲ್ಲಿ ಮಿಸ್ ಆಯಿತು, ಆಗ ನಾನೇನು ಮಾತನಾಡಿರಲಿಲ್ಲ ಅಂತ ತಮ್ಮ ಕುಟುಂಬ ರಾಜಕಾರಣದ ಆರೋಪಕ್ಕೆ ಸಂಬಂಧಿಸಿದಂತೆ ಬಿವೈ ವಿಜಯೇಂದ್ರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕುಟುಂಬ ರಾಜಕಾರಣದ ಬಗ್ಗೆ ನಾನು ಸ್ಪಷ್ಟವಾಗಿ ಇವತ್ತು ಹೇಳ್ತೇನೆ. ನಾನು ಹಿಂದೆ ವರ್ಣಾ ವಿಧಾನಸಭಾ ಕ್ಷೇತ್ರದ ಚುನಾವಣೆ ರಾಜ್ಯದ ಅಸೆಂಬ್ಲಿ ಚುನಾವಣೆ ಸಂದರ್ಭ ವರ್ಣಾ ಕ್ಷೇತ್ರ ಪ್ರಯತ್ನ ಮಾಡಿದೆ. ಅದು ಪರಿಣಾಮ ಏನಾಯ್ತು ನಿಮಗೆ ಗೊತ್ತಿದೆ. ಕೇಂದ್ರದ ವರಿಷ್ಠರು ಅದೇ ಕಾರಣಕ್ಕೂ ಕೊಡಲ್ಲ, ವಿಜೇಂದ್ರಗೆ ಅವಕಾಶ ಕೊಡಲ್ಲ ಅಂತ ನಿರ್ಧಾರವನ್ನು ಕೈಗೊಂಡ್ರು. ನನ್ನ ಕರ್ತವ್ಯ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿ ನಮ್ಮ ವರಿಷ್ಠರ ಒಂದು ಆದೇಶವನ್ನ ಪರಿಪಾಲನೆ ಮಾಡ್ತಕ್ಕಂಥ ನನ್ನ ಕರ್ತವ್ಯ ಕಾರ್ಯಕರ್ತನಾಗಿ ಅದು ಮಾಡಿದ್ದೇನೆ. ಎರಡನೇದು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನನ್ನ ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಬೇಕು ಅಂತೇಳಿ ರಾಜ್ಯದ ಕೋರ್ ಕಮಿಟಿನೂ ಕೂಡ ರೆಕಮೆಂಡ್ ಮಾಡಿತು. ಕೇಂದ್ರದ ವರಿಷ್ಠರು ಅದನ್ನ ಒಪ್ಕೊಳ್ಳಿಲ್ಲ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ನನ್ನ ಕರ್ತವ್ಯ ಅದು. ನಮ್ಮ ವರಿಷ್ಠರು ಏನ್ ಹೇಳ್ತಾರೆ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡ್ಬೇಕಾದ್ರೆ ಪ್ರತಿಯೊಬ್ಬ ಕಾರ್ಯಕರ್ತನ ಕರ್ತವ್ಯ, ನನ್ನ ಕರ್ತವ್ಯನೂ ಕೂಡ ಹೌದು. ಆ ಸಂದರ್ಭದಲ್ಲಿ ನನ್ನ ನಡವಳಿಕೆ ಹೇಗಿತ್ತು ಅಂತೇಳಿ ತಾವು ಗಮನಿಸಿದ್ದೀರಿ. ಇವತ್ತು ನಾನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನನ್ನು ಆಯ್ಕೆ ಮಾಡಿರ್ತಕ್ಕಂಥ ಪಕ್ಷದ ವರಿಷ್ಠರು. ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು ಏನ್ ಟ್ವೀಟ್ ಮಾಡಿದ್ದಾರೆ ತಾವು ಒಂದ್ಸಲ ಗಮನಿಸಿ. ಅದನ್ನ ವಿಜೇಂದ್ರನ ಯಾಕೆ ಪಕ್ಷದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇವೆ ಅಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದನ್ನ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾಗಿ ಇಷ್ಟು ಮಾತ್ರ ಹೇಳ್ತೇನೆ, ನಾನು ಕೂಡ ಕೆಲವು ದಿನಗಳಿಂದ ಪತ್ರಿಕೆಗಳಲ್ಲಿ ಕೆಲವು ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಏನ್ ಚರ್ಚೆಗಳು ನಡೀತವೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೇನೆ. ನನ್ನ ಯಾವುದೇ ಒಂದು ತೀರ್ಮಾನ ಅಥವಾ ನನ್ನ ಒಬ್ಬನ ತೀರ್ಮಾನ ಅಲ್ಲ, ಪಕ್ಷದ ವರಿಷ್ಠರ ತೀರ್ಮಾನ. ಆ ತೀರ್ಮಾನದ ಹಿಂದೆ ಪಕ್ಷದ ಒಂದು ಬಲಗೊಳಿಸ್ತಕ್ಕಂಥ ಒಂದು ಕಾರ್ಯತಂತ್ರ ಅಡಗಿದೆ ಹೊರತು ಇದ್ಯಾವುದೋ ಒಂದು ಕುಟುಂಬವನ್ನ ಬಲಪಡಿಸ್ತಕ್ಕಂಥದ್ದು, ನಮ್ದೇನೋ ಹಿಡಿತ ಮಾಡ್ತಕ್ಕಂಥ ಯಾವುದೋ ಒಂದು ಹುನ್ನಾರ ಅದರಿಂದ ಇಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ. ಇದನ್ನ ಹೇಳಬೇಕು ನಂಗೆ ಸಂಕೋಚನೂ ಕೂಡ ಇಲ್ಲ. ಯಾಕೆ ಹಲವಾರು ವಿಚಾರಗಳನ್ನು ನಾನು ಗಮನಿಸಿದ್ದೇನೆ. ನಾವು ಏನು ಗುರಿಯನ್ನ ಇಟ್ಕೊಂಡು ಸಾಕ್ತಾ ಇದ್ದೇವೆ, ಚುನಾವಣಾ ಫಲಿತಾಂಶ ಬಂದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಲೀಡ್ ಬರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ. ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಮತವನ್ನಾಗಿ ಪರಿವರ್ತನೆ ಮಾಡತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಇದೆ, ನನ್ನನ್ನು ಸೇರಿ. ಅದನ್ನು ನಾವು ಯಶಸ್ವಿಯಾಗಿ ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.